ಇವತ್ತು ನಾನು 9 ತಿಂಗಳ ಮಗುಗೆ 9 ತಿಂಗಳು ಆದ ನಂತರ ಕೊಡೋ ಈ ರಾಗಿ ಪೌಡರ್ ಇದೆ. ಮೊದಲಿಗೆ ನಾನು 1.5 kg ರಾಗಿನ ಒಂದು 7ರಿಂದ 8 ಸತಿ ತೊಳೆದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಅದಾದ ನಂತರ ಅದೇ ಪಾತ್ರೆಯಲ್ಲಿ ಒಂದು ನೈಟ್ ಫುಲ್ ಬಿಟ್ಟಾಗ ಚಿಕ್ಕ ಚಿಕ್ಕ ಮೊಳಕೆ ಬರುತ್ತೆ. ಅದ್ರ ಜೊತೆನೆ 2 ಬೌಲ್ ಹೆಸರು ಕಾಳು, ಅದರ ಜೊತೆ ನಮ್ಮ ಕೈ ಮುಷ್ಟಿ ಎಷ್ಟಿದೆಯೋ ಅಷ್ಟು ಸ್ವಲ್ಪ ಚೆನ್ನಂಗಿ ಕಾಳು, ಸ್ವಲ್ಪ ಹುರುಳಿ ಕಾಳು, ಸ್ವಲ್ಪ ಶೇಂಗಾ, ಸ್ವಲ್ಪ ರಾಜ್ಮಾ ಅದೆಲ್ಲನೂ ನೆನೆಸ್ಕೊಂಡು ಮೊಳಕೆ ಬರಕ್ಕೆ ಬಿಟ್ಟಿದ್ದೆ. ಆ ಮೊಳಕೆ ಬಂದಿರೋ ಎಲ್ಲ ಕಾಳನ್ನು ಮನೆಯಲ್ಲೇ ನೆರಳಲ್ಲೇ ನಾವು ಒಣಗಿ ಹಾಕಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದು ನನ್ನ ಮನೆಯಲ್ಲೇ ಇದೆ. ನಾನು ಮನೆಯಲ್ಲೇ ಇದನ್ನು ಒಣಗಿ ಹಾಕಿರೋದು. ರಾಗಿ ಒಣಗಕ್ಕೆ ಒಂದು 3 ದಿನ ಬೇಕಾಗುತ್ತೆ. ಆದರೆ ನೆನೆದಿರೋ ಮೊಳಕೆ ಬಿಟ್ಟಿರೋ ಕಾಳು ಅದು ಒಣಗಕ್ಕೆ ಸುಮಾರು 1 ವಾರ ಬೇಕು. ಯಾಕಂದರೆ ನಾವು ಅದನ್ನು ಸನ್ಲೈಟಲ್ಲಿ ಇಡಲ್ಲ. ಸೂರ್ಯನ ಬಿಸಿಲಲ್ಲಿ ಇಟ್ಟರೆ ಬೇಗ ಒಣಗುತ್ತೆ 2 ದಿನದಲ್ಲೇ. ಆದರೆ ಇದನ್ನು ಕಂಪಲ್ಸರಿ ನಾವು ನೆರಳಲ್ಲೇ ಒಣಗಿಸ್ಬೇಕು. 1 ವಾರ ಆದಮೇಲೆ ಇಲ್ಲಿದೆ ನೋಡಿ, ಇದು ಒಣಗಿರೋ ಮೊಳಕೆ ಕಾಳು ರಾಗಿ. ಇದೆಲ್ಲ ಚೆನ್ನಾಗಿ ಒಣಗಬೇಕು. ಇದು ಮೊಳಕೆ ಬಿಟ್ಟು ಒಣಗಿರೋ ಶೇಂಗಾ, ರಾಜ್ಮಾ, ಮತ್ತು ಹುರುಳಿಕಾಳು, ಆಮೇಲೆ ಚೆನ್ನಂಗಿ ಕಾಳು, ಹೆಸರು ಕಾಳು ಇದೆಲ್ಲ ನಾನು ನೆರಳಲ್ಲೇ ಒಣಗಿಸಿಟ್ಕೊಂಡಿರೋದು. ಇದು ಸುಮಾರು 1 ವಾರ ತಗೊಂಡಿದೆ ನಂಗೆ ಒಣಗಕ್ಕೆ ಮನೆಯಲ್ಲೇ. ಇದಾದ ನಂತರ ರಾಗಿನ ಸ್ವಲ್ಪ ನಾವು ಸಣ್ಣ ಉರಿಯಲ್ಲಿ ಹುರಿಬೇಕು. ಹುರಿತಾ ಹೋದಾಗೆ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವಾಸನೆ, ಚೆನ್ನಾಗಿರೋ ವಾಸನೆ ಬರುತ್ತೆ. ಇದು ಏನಿಲ್ಲ ಅಂದರೂ 8ರಿಂದ 9 ನಿಮಿಷ ತಗೊಳ್ಳುತ್ತೆ ಸಣ್ಣ ಉರಿಯಲ್ಲಿ ಹುರಿದಾಗ. ಜೋರಿಟ್ಟು ಹುರಿಬೇಡಿ. ಜೋರಿಟ್ಟು ಹುರಿದಾಗ ಏನಾಗುತ್ತೆ, ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ. ರಾಗಿ ಚೆನ್ನಾಗಿ ಹುರಿಯೋಕ್ಕೆ ಆಗಲ್ಲ. ನೋಡಿ, ಈಗ ರಾಗಿ ಹುರಿದಿದೆ. ಒಂದು 7-8 ನಿಮಿಷ ಹುರಿದಿದ್ದೀನಿ ನಾನು. ಇದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಎಲ್ಲ ಹುರಿದಿರೋದನ್ನು ನಾನು ಆಮೇಲೆ ಅದರಲ್ಲೇ ತಗೋತೀನಿ. ಇಲ್ಲಿದೆ ಹುರಿದಿರೋ ರಾಗಿ ಇದು. ನಂತರ ಇದಕ್ಕೇನು ಮಾಡೋಣ, ಚೆನ್ನಾಗಿ ಒಣಗಿಸಿಟ್ಟಿರೋ ಮೊಳಕೆ ಬಂದಿರೋ ಕಾಳುಗಳನ್ನು ಸಣ್ಣ ಉರಿಯಲ್ಲಿ ನಾವು ಹುರಿಯೋಣ. ಇದು ಆದ್ರೂ 7ರಿಂದ 8 ನಿಮಿಷ ತಗೊಳ್ಳುತ್ತೆ. ಎಲ್ಲಾನು ಮಕ್ಕಳಿಗೆ ಮಾಡೋದು ಸಣ್ಣ ಉರಿಯಲ್ಲೇ ಹುರಿತಾ ಇರಬೇಕು. ಇಲ್ಲಾಂದರೆ ಮೇಲ್ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ ಕಾಳು. ನೋಡಿ ಈ ಥರ ಆಗಿದೆ. ಇದನ್ನು ನಾನು ಅದೇ ಪಾತ್ರೆಗೆ ನಾನು ತಗೋತೀನಿ. ಇದಾದ ನಂತರ ನಾನೇನು ಮಾಡಿದ್ದೀನಿ, 1 ಬೌಲ್ ಬಾರ್ಲಿನ ತಗೊಂಡಿದ್ದೀನಿ. ಬಾರ್ಲಿನ ಒಂದು 100 ಗ್ರಾಮ್ ಅಂದ್ಕೊಳ್ಳಿ. ನಾನು 100 ಗ್ರಾಮ್ ಬಾರ್ಲಿ ತೊಗೊಂಡಿದ್ದೀನಿ. ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಅದಾದ ನಂತರ ನಾನು ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ. ಇದರಲ್ಲಿ ನಾನು ಒರೆಸಿರೋ ತೋರಿಸಿಲ್ಲ. ಒಳ್ಳೆ ಕಾಟನ್ ಬಟ್ಟೆಯಲ್ಲಿ ಒರೆಸಿ. ಬಾರ್ಲಿ ಹುರಿದಿರೋದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದರ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ. ನೋಡಿ ಅದು ಗೊತ್ತಾಗ್ತಾ ಇದೆ. ಅದನ್ನು ನಾನು ಅದೇ ಪಾತ್ರೆಗೆ ಹಾಕೋತೀನಿ. ಅದಾದ ನಂತರ 1 ಬೌಲು ಉದ್ದಿನಬೇಳೆ. ನಮ್ಮ ತಾಯಿ ಎಲ್ಲ ಹೇಳ್ತಾ ಇದ್ರು, ಉದ್ದಿನ ಬೇಳೆ ಕೊಡೋದು ಬಾ ನೀನು, ಸೊ ಅದರಿಂದ ಮಕ್ಕಳಿಗೆ ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಸೊ ನಾನು ಉದ್ದಿನ ಬೇಳೆನೂ 1 ಬೌಲ್, ದೊಡ್ಡ ಬೌಲಿಂದನೇ 1 ಬೌಲ್ ಹಾಕಿರೋದು. ಚಿಕ್ಕ ಬೌಲ್ ಆದರೆ 2 ಬೌಲ್ ಆಗುತ್ತೆ, ದೊಡ್ಡ ಬೌಲ್ ಆದರೆ 1 ಬೌಲ್ ಆಗುತ್ತೆ. ಅದನ್ನು ನಾನು ಸಣ್ಣ ಉರಿಯಲ್ಲೇ ಹುರಿದಾಗ ಕೆಂಪಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನನಗೆ ಅದು ವಾಸನೆನೂ ಚೆನ್ನಾಗಿರುತ್ತೆ. ಸೊ ಇದು ಹುರಿದಿರೋ ಉದ್ದಿನ ಬೇಳೆನೂ ನಾನು ಅದಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಒಂದೊಂದಾದ್ಮೇಲೆ ಹಾಕಿರೋದು. ಇದಾದ ನಂತರ 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಇದನ್ನು ಪಾಲಿಶ್ಡ್ ಇರದೇ ಇರೋ ಅಕ್ಕಿನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ನಾವು ಮನೇಲಿ ತಿನ್ನೋ ಅಕ್ಕಿ ಅಲ್ಲ, ನಾವು ದೋಸೆಗೆಲ್ಲ ಪಾಲಿಶ್ ಇರದೇ ಇರೋ ಅಕ್ಕಿ ಹಾಕ್ತೀವಲ್ಲ ಆ ಅಕ್ಕಿ ಇದು ನೋಡಿ ಹುರಿದಿದೆ. ಹುರಿದಾದ್ಮೇಲೆ ಸ್ವಲ್ಪ ವೈಟ್ ಆಗಿರುತ್ತೆ. ಅದನ್ನು ನಾನು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಇದಾದ ನಂತರ ನಾನೇನು ಮಾಡ್ತಾ ಇದ್ದೀನಿ, ಅಂಗಡಿಯಲ್ಲಿ ಒಡೆದಿರೋ ಗೋಧಿ ಒಂದು ರವೆ ಸಿಗುತ್ತೆ. ಸೊ ಆ ರವೆನ ನಾನು ಹತ್ತತ್ರ 1 ಕಪ್ ತೊಗೊಂಡಿದ್ದೀನಿ. ಇದು ಒಡೆದಿರೋ ಗೋಧಿ ಇದೆ ಅಷ್ಟೇ.
ಇದು ನಿಮಗೆ ಸಿಗುತ್ತೆ, ಅಂಗಡಿಯಲ್ಲಿ ವಿಶೇಷ ಸಿಗುತ್ತೆ. ಇಲ್ಲ ನಿಮಗೆ ರವೆ ಸಿಗಲಿಲ್ಲ ಅಂದರೆ ನೀವು ಗೋಧಿನೇ 1 ಬೌಲ್ ಹಾಕಿ ಅದನ್ನೂ ಸಹಿತ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿರಿ. ಇದಾದರೆ 1 ರಿಂದ 2 ನಿಮಿಷದಲ್ಲೇ ಹುರಿದ್ಬಿಡುತ್ತೆ. ಗೋಧಿ ಹುರಿಯೋಕ್ಕೆ ಮತ್ತೆ ಅದು 4 ರಿಂದ 5 ನಿಮಿಷ ಮಿನಿಮಮ್ ತಗೊಳುತ್ತೆ. ಆದರೆ ಯಾವುದೇ ಪದಾರ್ಥವನ್ನು ಹುರಿತಾ ಇದ್ರೂ ನೀವು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಹುರಿತಾ ಇರಬೇಕು. ಇಲ್ಲಿ ನೋಡಿ, ಇದು ಹುರಿದಾದ್ಮೇಲೆ ಇದು ರವೆ ಚೇಂಜ್ ಆಗ್ತಾ ಇದೆ. ಇದು ಸ್ವಲ್ಪ ವೈಟ್ ಆಗುತ್ತೆ. ಸೊ ಇದು ಈಗ ಹುರಿದಿದೆ. ಇದನ್ನು ನಾನು ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಎಲ್ಲಾನು ನಾವು ಅದೇ ಪಾತ್ರೆಯಲ್ಲೇ ಹಾಕಬೇಕು. ಇದಾದ ನಂತರ ನಾನೇನು ಮಾಡಿದ್ದೀನಿ, 100 ಗ್ರಾಮ್ ಬಾದಾಮ್ ತಗೊಂಡಿದ್ದೀನಿ. ಅದನ್ನು ನಾನು ಸಣ್ಣ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಹುರಿದಿದ್ದೀನಿ. ಇದರಲ್ಲಿ ತುಂಬ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಹುರಿದು ಕೊಟ್ಟರೆ ಅದು ಮಿಲ್ಲಲ್ಲಿ ಚೆನ್ನಾಗಿ ಅದು ಪೌಡರ್ ಆಗುತ್ತೆ. ನೋಡಿ, ಇದಾದರೂ 3 ರಿಂದ 4 ನಿಮಿಷನೇ ಹುರಿಬೇಕು. ಈಗಿದು ಹುರಿದಿದೆ. ಹುರಿದಿರೋ ಬಾದಾಮನ್ನು ನಾವು ಅದೇ ಪಾತ್ರೆಗೆ ತಗೊಳ್ಳೋಣ. ಇದಾದ ನಂತರ ನಾನು 100 ಗ್ರಾಮ್ ವಾಲ್ನಟ್ಟು ತೊಗೊಂಡಿದ್ದೀನಿ. ಬೇಕನ್ನೋರು ಇನ್ನೊಂದು ಚೂರು ಜಾಸ್ತಿ ವಾಲ್ನಟ್ ತೊಗೋಬೋದು. ಆದರೆ ಕೆಲವೊಂದು ಮಿಲ್ಲಲ್ಲಿ ಎಣ್ಣೆ ಬಿಡುತ್ತೆ ಅಂತ ಇದನ್ನು ಹಾಕ್ಕೊಡಲ್ಲ, ಅದನ್ನು ಪೌಡರ್ ಮಾಡಿ ಕೊಡಲ್ಲ. ನೋಡಿ, ಎಲ್ಲ ಹುರಿದಾಗಿದೆ. ಈಗ ವಾಲ್ನಟ್ಟು, ಕಾಳು, ರಾಗಿ ಎಲ್ಲ ಹುರಿದಾಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ನಾನು ಇದನ್ನು ಮಿಲ್ಲಿಗೆ ತೊಗೊಂಡು ಹೋಗಿದ್ದೆ. ಸೊ ಅವ್ರು ಹಾಕ್ಕೊಡ್ತಾರೆ. ಅದು ಹಾಕಿರೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಸಣ್ಣಾಗಿ ಹಾಕೊಂಬಂದಿರೋದಿದೆ ಇದು. ಇದನ್ನು 1 ಗ್ಲಾಸ್ ನೀರಿಗೆ 1 ಸ್ಪೂನ್ ಥರ ನೀವು ರಾಗಿ ಸರಿ ಮಾಡಿ. ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಿ ಮಗು ಕೊಟ್ಟರೆ ಅದು ಇಷ್ಟಪಡುತ್ತೆ. ಥ್ಯಾಂಕ್ ಯು.